ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿನ ಮರಾಠಿಕೊಪ್ಪದ ಜೋಡುಕಟ್ಟೆ ಸಮೀಪದಲ್ಲಿ ಭಾನುವಾರ ಮನೆ ಕುಸಿದ ಪ್ರದೇಶಕ್ಕೆ ಸೋಮವಾರ ಬೆಳ್ಳಂಬೆಳಿಗ್ಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಹಣಕಾಸಿನ ಸಹಾಯವನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಇದು ರಾಜ್ಯ ಸರ್ಕಾರದ ನೇರ ಹೊಣೆಗಾರಿಕೆಯಾಗಿದ್ದು, ಇದು ಕೇವಲ ಸರ್ಕಾರದ ತಪ್ಪಲ್ಲ, ಬದಲಾಗಿ ಉದ್ದೇಶಪೂರ್ವಕವಾಗಿ ಕ್ರೈಮ್ ಮಾಡಿದಂತಾಗಿದೆ. ಬಡ ಜನರ ವಿಷಯದಲ್ಲಿ ತಾತ್ಸಾರ ಸರ್ವತಾ ಒಪ್ಪತಕ್ಕದ್ದಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ಜನರಿಗೆ ತುರ್ತು ವ್ಯವಸ್ಥೆ ಮಾಡಬೇಕು. ನಾವು ಯಾರೂ ಸರ್ಕಾರದ ಬಳಿ ಭಿಕ್ಷೆ ಕೇಳುತ್ತಿಲ್ಲ, ನಮ್ಮ ಹಕ್ಕನ್ನು ಕೇಳುತ್ತಿದ್ದೇವೆ. ಈ ಕೂಡಲೇ ಸ್ಥಳೀಯ ಶಾಸಕರು ಆಡಳಿತ ವ್ಯವಸ್ಥೆ ತುರ್ತಾಗಿ ಸ್ಪಂದಿಸಬೇಕಿದೆ ಎಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ನಂದನ್ ಸಾಗರ್, ಗಣೇಶ್ ರೇವಣ್ಕರ್, ಅಶೋಕ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ. ರಾತ್ರಿ ಜೋರು ಮಳೆಯಲ್ಲಿ ಈ ಮನೆ ಕುಸಿದೋಗಿದೆ. ಮನೆ ಸಂಪೂರ್ಣ ಕುಸಿದಿದೆ. ಇದು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಮನೆ ಮಾತ್ರ ಅಲ್ಲ, ಈ ಜಾಗನೂ ಕೂಡ ಕುಸಿದೋಗಿದೆ. ಇದು ಕೇವಲ ಒಂದು ಮನೆ ಸಮಸ್ಯೆ ಅಲ್ಲ, ಬಹುತೇಕ ಈ ಬೀದಿ ಏನಿದೆ, ಈ ಬೀದಿಯ ಕುಸಿಯುವಂಥ ಅಪಾಯದಲ್ಲಿದೆ. ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ, ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಇದು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಿ ಬಯಸ್ತೇನೆ. ಇವರು ಕೇವಲ ಇವತ್ತು ನಿನ್ನೆ ಹೇಳ್ತಾ ಇಲ್ಲ, ಬಹಳಷ್ಟು ದಿವಸಗಳಿಂದ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರದ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ವಹಿಸಿಲ್ಲ. ನೋಡಿ, ಈ ಮನೆ ಕುಸಿತಿದೆ, ನೆಕ್ಸ್ಟ್ ಆ ಮನೆ ಕುಸಿಯುತ್ತೆ, ಹಾಗೆ ಎಲ್ಲವೂ ಕೂಡ ಕುಸಿತಾ ಹೋಗುತ್ತೆ. ಜಾಗ ದೊಡ್ಡ ಪ್ರಪಾತ ಆಗಿದೆ, ತೆಂಗಿನ ಮರ ಕೂಡ ಬಿದ್ದಿದೆ, ಸುಮಾರು ಭಾಗಶಃ ಅರ್ಧ ಮನೆ ಬಿದ್ದೋಗಿದೆ. ಇಂಥ ಪರಿಸ್ಥಿತಿ ಇವರು ಎಲ್ಲೋ ವಾಸ ಇರಬೇಕು. ಇದು ಸರ್ಕಾರ ಮಾಡಿರುವಂಥ ಕ್ರೈಮ್. ಇದು ತಪ್ಪಲ್ಲ, ಕೇವಲ ಅಜಾಗ್ರತೆ ಅಲ್ಲ, ಇದು ಕ್ರೈಮ್. ಸರ್ಕಾರ ಒಂದು ದೊಡ್ಡ ಕ್ರೈಮ್ ಮಾಡಿದೆ. ಇವರು ಹಲವಾರು ಬಾರಿ ಮನವಿ ಮಾಡೋದು ಕೂಡ ಇವರು ಏನೂ ಕೂಡ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಬಡವರನ್ನ, ಜನರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ, ಇವರಿಗೆ ಈಗ ಈ ಮಳೆಗಾಲದಲ್ಲಿ ವಾಸಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಬಾಡಿಗೆಯನ್ನು ಸರ್ಕಾರ ಭರಿಸಬೇಕು. ಯಾಕೆಂದರೆ ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಕ್ರೈಮ್, ಇದು ಅಪರಾಧ ಅಂತ ಹೇಳಿ ಬಯಸ್ತೇನೆ. ಹಾಗೆ ಮಳೆಗಾಲ ಮುಗಿದ ಕೂಡಲೇ, ಬಹುಶಃ ಗಣೇಶ ಚೌತಿ ಆದ ಕೂಡಲೇ ಸಂಬಂಧಪಟ್ಟಂಥ ಏನೇನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ವಾಲನ್ನು ಕಟ್ಟಲೇಬೇಕು. ಇದನ್ನು ಆಗೋ ತನಕ ನಾವು ಯಾರೂ ಕೂಡ ಸುಮ್ಮನೆ ಇರುವಂಥ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಎಲ್ಲ ರೀತಿಯ ಏನು ಹೋರಾಟ ಬೇಕು ಅದೆಲ್ಲವನ್ನೂ ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆದಷ್ಟು ಬೇಗ ಸರ್ಕಾರ ಇವರಿಗೆ ಮಾನವೀಯ ನೆಲೆಯಿಂದ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ಈ ಜನರ ಹತ್ರ ಕ್ಷಮೆ ಕೇಳಿ, ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಕ್ಷಮೆ ಕೇಳಿ ತಕ್ಷಣ ಬೇರೆ ಸರಿಯಾದಂಥ ಒಂದು ತುರ್ತು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ.